ಆ ನೀರನ್ನು 375 ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ. ಈಗ 375 ಅಲ್ಲಿ ಒಂದು 100 475 ಉಳಿತಷ್ಟು 125 ಕ್ಯೂಸೆಕ್ಸ್. ಇದು 25 ಕಿಲೋಮೀಟರ್ ಗತಿಸಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವು. ಅಲ್ಲಿ ರೈತರು ಏನು ಮಾಡಕತ್ತಾರ, ಸೈಫೂನ್ ಹಾಕಿ ಕೆಲವೊಂದು ಪಾಠಗಳನ್ನು ಕೂಡ ಬಿಟ್ಟಿದಾರ. ಅಲ್ಲಿ ವೈಜ್ಞಾನಿಕವಾಗಿ ಹೇಳ್ರಿ ನಂದು ಒಂದು ನಾನು ದಯವಿಟ್ಟು ಕೇಳಿ, ಬಹಳ 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 ಪ್ರಮುಖವಾದದ್ದು ರೈತರು ಪ್ರತಿಭಟನೆ ಕೇಳ್ರಿ ಅಲ್ಲಿ. ಆಮೇಲೆ ಇಲ್ಲಿ 125 ಕ್ಯೂಸೆಕ್ಸ್ 20 ಕಿಲೋಮೀಟರ್ ಏನು ಬರಬೇಕು, ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ 100 ಕ್ಯೂಸೆಕ್ಸ್ ಹೋಗ್ತದ. ಬರೋದು ಬರೇ ದಂಡಿ ಬರ್ತದೆ. ಇಲ್ಲಿ ನಮ್ಮ ಹತ್ರ 25 ಕ್ಯೂಸೆಕ್ಸ್. ಇಲ್ಲಿ 3 ಪಂಪ್ಗಳಿದಾವೆ, 50 ಕ್ಯೂಸೆಕ್ಸ್ 3 ಪಂಪ್ ಅಂದರೆ 150 ಕ್ಯೂಸೆಕ್ಸ್ ಬಂದರೆ ಮಾತ್ರ ನೀರು ಒದಗಲಿಕ್ಕೆ ಸಾಧ್ಯ ಇದೆ. ಆದ್ರೆ 150 ಕ್ಯೂಸೆಕ್ಸ್ ಬರಬೇಕಾಗಿದ್ದು ನೀರು ಪೂರ ಪಂಪ್ ಸೆಟ್ ಇದೆ, ಪಂಪ್ಗಳಿದಾವು, ಪೂರ ಎಲ್ಲ ಇದೆ. ಆದರೆ ನೀರೇ ಬರ್ತಾ ಇಲ್ಲ. ಇಲ್ಲಿ 25 ಕ್ಯೂಸೆಕ್ಸ್ ಅಂದರೆ ಅರ್ಧ ಪಂಪ್ ನಡೀಲಿಕ್ಕೆ ಸಾಧ್ಯ ಇದೆ. ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ. ಆದ್ದರಿಂದ ಇದನ್ನು ಹೇಳ ಬಯಸ್ತಾ ಇದ್ದೇನೆ. ಅದನ್ನು MD ಅವರಿಗೂ ಕೂಡ ನಾನು ಇದನ್ನು ಅವ್ರ ಗಣನೆ ತಂದಿದ್ದೇನೆ. ಅಲ್ಲಿ ರಾತ್ರಿ ಅದ್ರ ಮ್ಯಾಗ 9,000 ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರ. ಅದು ವಂಚಿತರಾಗ್ಯಾರ ಬಹಳಷ್ಟು ರೈತರು. ಅದಕ್ಕೆ ದಯವಿಟ್ಟು ನಾನು ಒಂದೇ ಕೇಳ್ಕೊಳ್ಳೋದ್ರು, ಈಗ ಬಹಳ ಇದೊಂದು ಕೊನೆಯದಾಗಿ ಕೇಳ್ಕೊತಾ ಇದ್ದೇನೆ, ಹೆಂಗಾರು ಮಾಡಿ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನು ಮಾಡಿರಿ ಅದು ಪೂರ ಫೇಲ್ ಆಗಿದೆ. ಅದಕ್ಕೆ 40 ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು 8 ಕಿಲೋಮೀಟರ್ ಮ್ಯಾಗ ತುಬಚಿ ಅಂತ ಊರಿದೆ, ಅಲ್ಲೂ ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿಗಿಂತ 8 ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಅನ್ನು ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ ಬರೀ 8 ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ. ಇದು ಡಿಸ್ಚಾರ್ಜ್ DC ಅಂತರ ಡಿಸ್ಚಾರ್ಜ್ ಚಾನಲ್ ಏನಿದೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಒಂದೇ ಒಂದು ಕೇಳ್ಕೊತಾ ಇದ್ದು, ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ. ರೈತರು ಎಲ್ಲರೂ ವಂಚಿತರಾಗ್ಯಾರ. ಅದಕ್ಕೆ ಹೊಸ ಇದೇನು ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಬಚಿಯಲ್ಲಿ ಪಂಪ್ ಹೌಸ್ ಅನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ. ಇದ್ದ ಪಂಪ್ಗಳಲ್ಲಿ ಪರಿಹಾರ ಆಗ್ತದ. ಇದು ನಾನು ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಮಹೋದಯರು ಮಾಡಲೇ ಕೊಡಬೇಕು ಅಂತ ರೈತರ ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು.